ಅದೊಂದು ಐತಿಹಾಸಿಕ ರೈಲ್ವೆ ನಿಲ್ದಾಣ. ಅದಕ್ಕೆ ಕೇಂದ್ರ ಸರ್ಕಾರ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿತ್ತು. ಆದರೆ ಆಮೆಗತಿಯ ಕಾಮಗಾರಿಗೆ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಹಾಗಾದ್ರೆ ಯಾವ ರೈಲ್ವೆ ನಿಲ್ದಾಣ ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ರೈಲ್ವೆ ನಿಲ್ದಾಣದ ಕಾಮಗಾರಿ ಆಮೆಗತಿ. ನರಕಯಾತನೆ, ಸರ್ಕಾರಕ್ಕೆ ಹಿಡಿಶಾಪ. ಹಿಂದುಳಿದ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು. ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದೆ. ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಜನರು ಪರದಾಡುವಂತಾಗಿದೆ. ಕೇಂದ್ರ ರೈಲ್ವೆ ಸಚಿವರು ಬೀದರ್ ರೈಲ್ವೆ ನಿಲ್ದಾಣವನ್ನ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದ್ರು. ಅಮೃತ್ ಭಾರತ ಯೋಜನೆಯಡಿಯಲ್ಲಿ ದೇಶದ ವಿವಿಧ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ರು. ಆ ಪೈಕಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಬೀದರ್ನ ರೈಲ್ವೆ ನಿಲ್ದಾಣ ಕೂಡ ಒಂದಾಗಿದೆ. ಅಂದಿನ ಹಳೆಯ ರೈಲ್ವೆ ನಿಲ್ದಾಣಕ್ಕೆ ಹೊಸ ರೂಪ ನೀಡುವ ಉದ್ದೇಶದಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಳೆ ತರಲು ಮುಂದಾಗಿದ್ದಾರೆ. ಆದರೆ ಕಾಮಗಾರಿ ಆರಂಭವಾಗಿ 2.5 ವರ್ಷಗಳು ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಕಾಮಗಾರಿಗೆ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದು, ವಿಶ್ರಾಂತಿ ಕೊಠಡಿಗಳು, ಶೌಚಾಲಯಗಳು, ಕುಡಿಯುವ ನೀರಿನ ಘಟಕಗಳು ಹಾಗೂ ಲಗೇಜ್ ರೂಮ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಲ್ಲೆಲ್ಲ ವೇಟಿಂಗ್ ರೂಮ್ ಇಲ್ಲ, ಎಲ್ಲ ಅಸ್ತವ್ಯಸ್ತ, ಇಲ್ಲೆಲ್ಲ ತೆಗ್ದು ಹಾಕಿದ್ದಾರೆ. ಆಯ್ತು, ವಯಸ್ಸಾದವ್ರು ಬಂದು ಬೀಳ್ತಾರೆ, ಬ್ಯಾಗ್ ಹಿಡ್ಕೊಂಡು ಆ ಕಡೆ ಎಲ್ಲ ಹೋಗಬೇಕು. ಭಾಳಷ್ಟು ಕಷ್ಟ ಆಗ್ತಾ ಇದೆ. ಇದು ಕಾಮಗಾರಿ ಪ್ರಾರಂಭ ಆಗಿ 2 ವರ್ಷ ಆಯ್ತು, ಇನ್ನಾದರೂ ಕಂಪ್ಲೀಟ್ ಆಗ್ತಾ ಇಲ್ಲ. ಇನ್ನೂ ಇಲ್ಲಿ ಲೇಬರ್ಸ್ 4-5 ಲೇಬರ್ಸೇ ಅದಾರ. ಇದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಬೇಕಾದ್ರೆ ಇನ್ನೂ ಭಾಳಷ್ಟು ಟೈಮ್ ಹಿಡಿಯುವಂಥ ಇದಾಗಿದೆ. ಸರ್ಕಾರದಿಂದ ಸವಲತ್ತಿದೆ, ಆದರೂ ಕೂಡ ಇಲ್ಲಿ ಕಾರ್ಯಗಳು ತೀವ್ರಗತಿಯಲ್ಲಿ ಆಗ್ತಾ ಇಲ್ಲ. 2.5 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ. ಇದರಿಂದ ವಯಸ್ಸಾದ ಪ್ರಯಾಣಿಕರ ಗೋಳು ಹೆಚ್ಚಾಗಿದೆ. ಕಾಮಗಾರಿ ಆದಷ್ಟು ಬೇಗ ಮುಗಿಸಬೇಕು, ಇದರಿಂದ ಹಲವು ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ ಸ್ಥಳೀಯರು. ಸರ್, ಸದ್ಯಕ್ಕಂತೂ ಏನೂ ಇಲ್ಲ ರೀ ಸರ್. ಇಲ್ಲಿ ಕಾಮಗಾರಿ ಅಂತ ಅವ್ರು ಅಂದಪ್ಲೆ 2 ವರ್ಷದಿಂದ ನಡೆದ್ರಿ. ಭಾಳ ಆಮೆಗತಿಲಿಂದ ನಡೆದ. ಜನರಿಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಆ ಕಡೆ ಹೇಳಿದ್ರೆ ಆ ಕಡೆ ಪ್ಲಾಟ್ಫಾರ್ಮ್, ಆ ಕಡೆ ಹೇಳಿದ್ರೆ ಈ ಕಡೆ ಬರ್ಲಾಕ ಭಾಳ ತ್ರಾಸ ಆಗ್ತಾ ಇದೆ ಜನರಿಗೆ. ಏನು ಒತ್ತಾಯ ಮಾಡ್ತೀರಿ ನೀವು? ಏನು ಸರ್ಕಾರ ಇದು ಆದಷ್ಟು ಬೇಗ ಕಾರ್ಯಕ್ರಮ ಇದು ಒಂದು ಕೆಲಸ ಮುಗಿಸಬೇಕಂತ ನಮ್ದು ವಿನಂತಿ ಸರ್. ಒಟ್ನಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ರೈಲ್ವೆ ನಿಲ್ದಾಣ ಹೈಟೆಕ್ ಸ್ಪರ್ಶದ ಕಾಮಗಾರಿ ತ್ವರಿತವಾಗಿ ಮುಗಿಸಿ ಪ್ರಯಾಣಿಕರಿಗೆ ಅನುವು ಮಾಡಿಕೊಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದೊಂದು ಐತಿಹಾಸಿಕ ರೈಲ್ವೆ ನಿಲ್ದಾಣ. ಅದಕ್ಕೆ ಕೇಂದ್ರ ಸರ್ಕಾರ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿತ್ತು. ಆದರೆ ಆಮೆಗತಿಯ ಕಾಮಗಾರಿಗೆ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಹಾಗಾದ್ರೆ ಯಾವ ರೈಲ್ವೆ ನಿಲ್ದಾಣ ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ರೈಲ್ವೆ ನಿಲ್ದಾಣದ ಕಾಮಗಾರಿ ಆಮೆಗತಿ. ನರಕಯಾತನೆ, ಸರ್ಕಾರಕ್ಕೆ ಹಿಡಿಶಾಪ. ಹಿಂದುಳಿದ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು. ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದೆ. ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಜನರು ಪರದಾಡುವಂತಾಗಿದೆ. ಕೇಂದ್ರ ರೈಲ್ವೆ ಸಚಿವರು ಬೀದರ್ ರೈಲ್ವೆ ನಿಲ್ದಾಣವನ್ನ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದ್ರು. ಅಮೃತ್ ಭಾರತ ಯೋಜನೆಯಡಿಯಲ್ಲಿ ದೇಶದ ವಿವಿಧ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ರು. ಆ ಪೈಕಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಬೀದರ್ನ ರೈಲ್ವೆ ನಿಲ್ದಾಣ ಕೂಡ ಒಂದಾಗಿದೆ. ಅಂದಿನ ಹಳೆಯ ರೈಲ್ವೆ ನಿಲ್ದಾಣಕ್ಕೆ ಹೊಸ ರೂಪ ನೀಡುವ ಉದ್ದೇಶದಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಳೆ ತರಲು ಮುಂದಾಗಿದ್ದಾರೆ. ಆದರೆ ಕಾಮಗಾರಿ ಆರಂಭವಾಗಿ 2.5 ವರ್ಷಗಳು ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಕಾಮಗಾರಿಗೆ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದು, ವಿಶ್ರಾಂತಿ ಕೊಠಡಿಗಳು, ಶೌಚಾಲಯಗಳು, ಕುಡಿಯುವ ನೀರಿನ ಘಟಕಗಳು ಹಾಗೂ ಲಗೇಜ್ ರೂಮ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಲ್ಲೆಲ್ಲ ವೇಟಿಂಗ್ ರೂಮ್ ಇಲ್ಲ, ಎಲ್ಲ ಅಸ್ತವ್ಯಸ್ತ, ಇಲ್ಲೆಲ್ಲ ತೆಗ್ದು ಹಾಕಿದ್ದಾರೆ. ಆಯಿತು, ವಯಸ್ಸಾದವ್ರು ಬಂದು ಬೀಳ್ತಾರೆ, ಬ್ಯಾಗ್ ಹಿಡ್ಕೊಂಡು ಆ ಕಡೆ ಎಲ್ಲ ಹೋಗಬೇಕು. ಭಾಳಷ್ಟು ಕಷ್ಟ ಆಗ್ತಾ ಇದೆ. ಇದು ಕಾಮಗಾರಿ ಪ್ರಾರಂಭ ಆಗಿ 2 ವರ್ಷ ಆಯ್ತು, ಇನ್ನಾದರೂ ಕಂಪ್ಲೀಟ್ ಆಗ್ತಾ ಇಲ್ಲ. ಇನ್ನೂ ಇಲ್ಲಿ ಲೇಬರ್ಸ್ 4-5 ಲೇಬರ್ಸೇ ಅದಾರ. ಇದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಬೇಕಾದ್ರೆ ಇನ್ನೂ ಭಾಳಷ್ಟು ಟೈಮ್ ಹಿಡಿಯುವಂಥ ಇದಾಗಿದೆ. ಸರ್ಕಾರದಿಂದ ಸವಲತ್ತಿದೆ, ಆದರೂ ಕೂಡ ಇಲ್ಲಿ ಕಾರ್ಯಗಳು
ತೀವ್ರಗತಿಯಲ್ಲಿ ಆಗ್ತಾ ಇಲ್ಲ. 2.5 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ. ಇದರಿಂದ ವಯಸ್ಸಾದ ಪ್ರಯಾಣಿಕರ ಗೋಳು ಹೆಚ್ಚಾಗಿದೆ. ಕಾಮಗಾರಿ ಆದಷ್ಟು ಬೇಗ ಮುಗಿಸಬೇಕು, ಇದರಿಂದ ಹಲವು ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ ಸ್ಥಳೀಯರು. ಸರ್ ಸದ್ಯಕ್ಕಂತೂ ಏನೂ ಇಲ್ಲ ರೀ ಸರ್, ಇಲ್ಲಿ ಕಾಮಗಾರಿ ಅಂತ ಅವ್ರು ಅಂದಪ್ಲೆ 2 ವರ್ಷದಿಂದ ನಡೆದ್ರಿ. ಭಾಳ ಆಮೆಗತಿನಿಂದ ನಡೆದ, ಜನರಿಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಆ ಕಡೆ ಇಳಿದ್ರೆ ಆ ಕಡೆ ಪ್ಲಾಟ್ಫಾರ್ಮ್, ಆ ಕಡೆ ಇಳಿದ್ರೆ ಈ ಕಡೆ ಬರ್ಲಾಕ ಭಾಳ ತ್ರಾಸ ಆಗ್ತಾ ಇದೆ ಜನರಿಗೆ. ಏನು ಒತ್ತಾಯ ಮಾಡ್ತೀರಿ ನೀವು? ಏನು ಸರ್ಕಾರ ಇದು ಆದಷ್ಟು ಬೇಗ ಕಾರ್ಯಕ್ರಮ ಇದು ಒಂದು ಕೆಲಸ ಮುಗಿಸಬೇಕಂತ ನಮ್ದು ವಿನಂತಿ ಸರ್. ಒಟ್ನಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ರೈಲ್ವೆ ನಿಲ್ದಾಣ ಹೈಟೆಕ್ ಸ್ಪರ್ಶದ ಕಾಮಗಾರಿ ತ್ವರಿತವಾಗಿ ಮುಗಿಸಿ ಪ್ರಯಾಣಿಕರಿಗೆ ಅನುವು ಮಾಡಿಕೊಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದೊಂದು ಐತಿಹಾಸಿಕ ರೈಲ್ವೆ ನಿಲ್ದಾಣ. ಅದಕ್ಕೆ ಕೇಂದ್ರ ಸರ್ಕಾರ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿತ್ತು. ಆದರೆ ಆಮೆಗತಿಯ ಕಾಮಗಾರಿಗೆ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಹಾಗಾದ್ರೆ ಯಾವ ರೈಲ್ವೆ ನಿಲ್ದಾಣ ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ರೈಲ್ವೆ ನಿಲ್ದಾಣದ ಕಾಮಗಾರಿ ಆಮೆಗತಿ. ನರಕಯಾತನೆ, ಸರ್ಕಾರಕ್ಕೆ ಹಿಡಿಶಾಪ. ಹಿಂದುಳಿದ ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು. ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದೆ. ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಜನರು ಪರದಾಡುವಂತಾಗಿದೆ. ಕೇಂದ್ರ ರೈಲ್ವೆ ಸಚಿವರು ಬೀದರ್ ರೈಲ್ವೆ ನಿಲ್ದಾಣವನ್ನ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದ್ರು. ಅಮೃತ್ ಭಾರತ ಯೋಜನೆಯಡಿಯಲ್ಲಿ ದೇಶದ ವಿವಿಧ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ರು. ಆ ಪೈಕಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಬೀದರ್ನ ರೈಲ್ವೆ ನಿಲ್ದಾಣ ಕೂಡ ಒಂದಾಗಿದೆ. ಅಂದಿನ ಹಳೆಯ ರೈಲ್ವೆ ನಿಲ್ದಾಣಕ್ಕೆ ಹೊಸ ರೂಪ ನೀಡುವ ಉದ್ದೇಶದಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಳೆ ತರಲು ಮುಂದಾಗಿದ್ದಾರೆ. ಆದರೆ ಕಾಮಗಾರಿ ಆರಂಭವಾಗಿ 2.5 ವರ್ಷಗಳು ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಕಾಮಗಾರಿಗೆ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದ್ದು, ವಿಶ್ರಾಂತಿ ಕೊಠಡಿಗಳು, ಶೌಚಾಲಯಗಳು, ಕುಡಿಯುವ ನೀರಿನ ಘಟಕಗಳು ಹಾಗೂ ಲಗೇಜ್ ರೂಮ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಲ್ಲೆಲ್ಲ ವೇಟಿಂಗ್ ರೂಮ್ ಇಲ್ಲ, ಎಲ್ಲ ಅಸ್ತವ್ಯಸ್ತ, ಇಲ್ಲೆಲ್ಲ ತೆಗ್ದು ಹಾಕಿದ್ದಾರೆ. ಆಯಿತು ವಯಸ್ಸಾದವ್ರು ಬಂದು ಬೀಳ್ತಾರೆ, ಬ್ಯಾಗ್ ಹಿಡ್ಕೊಂಡು ಆ ಕಡೆ ಎಲ್ಲ ಹೋಗಬೇಕು. ಭಾಳಷ್ಟು ಕಷ್ಟ ಆಗ್ತಾ ಇದೆ. ಇದು ಕಾಮಗಾರಿ ಪ್ರಾರಂಭ ಆಗಿ 2 ವರ್ಷ ಆಯ್ತು, ಇನ್ನಾದರೂ ಕಂಪ್ಲೀಟ್ ಆಗ್ತಾ ಇಲ್ಲ. ಇನ್ನೂ ಇಲ್ಲಿ ಲೇಬರ್ಸು 4-5 ಲೇಬರ್ಸೇ ಅದಾರ. ಇದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಬೇಕಾದ್ರೆ ಇನ್ನೂ ಭಾಳಷ್ಟು ಟೈಮ್ ಹಿಡಿಯುವಂಥ ಇದಾಗಿದೆ. ಸರ್ಕಾರದಿಂದ ಸವಲತ್ತಿದೆ, ಆದರೂ ಕೂಡ ಇಲ್ಲಿ ಕಾರ್ಯಗಳು ತೀವ್ರಗತಿಯಲ್ಲಿ ಆಗ್ತಾ ಇಲ್ಲ. 2.5 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ. ಇದರಿಂದ ವಯಸ್ಸಾದ ಪ್ರಯಾಣಿಕರ ಗೋಳು ಹೆಚ್ಚಾಗಿದೆ. ಕಾಮಗಾರಿ ಆದಷ್ಟು ಬೇಗ ಮುಗಿಸಬೇಕು, ಇದರಿಂದ ಹಲವು ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ ಸ್ಥಳೀಯರು. ಸರ್ ಸದ್ಯಕ್ಕಂತೂ ಏನೂ ಇಲ್ಲ ರೀ ಸರ್, ಇಲ್ಲಿ ಕಾಮಗಾರಿ ಅಂತ ಅವ್ರು ಅಂದಪ್ಲೆ 2 ವರ್ಷದಿಂದ ನಡೆದ್ರಿ. ಭಾಳ ಆಮೆಗತಿನಿಂದ ನಡೆದ, ಜನರಿಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಆ ಕಡೆ ಇಳಿದ್ರೆ ಆ ಕಡೆ ಪ್ಲಾಟ್ಫಾರ್ಮ್, ಆ ಕಡೆ ಇಳಿದ್ರೆ ಈ ಕಡೆ ಬರ್ಲಾಕ ಭಾಳ ತ್ರಾಸ ಆಗ್ತಾ ಇದೆ ಜನರಿಗೆ. ಏನು ಒತ್ತಾಯ ಮಾಡ್ತೀರಿ ನೀವು? ಏನು ಸರ್ಕಾರ ಇದು ಆದಷ್ಟು ಬೇಗ ಕಾರ್ಯಕ್ರಮ ಇದು ಒಂದು ಕೆಲಸ ಮುಗಿಸಬೇಕಂತ ನಮ್ದು ವಿನಂತಿ ಸರ್. ಒಟ್ನಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ರೈಲ್ವೆ ನಿಲ್ದಾಣ ಹೈಟೆಕ್ ಸ್ಪರ್ಶದ ಕಾಮಗಾರಿ ತ್ವರಿತವಾಗಿ ಮುಗಿಸಿ ಪ್ರಯಾಣಿಕರಿಗೆ ಅನುವು ಮಾಡಿಕೊಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್.